ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಂಗ್ರಾಚುಲೇಷನ್ಸ್ ಹಿಂದೂಗಳೇ, ಕಂಗ್ರಾಚುಲೇಷನ್ಸ್. ಎಷ್ಟು ಸಖತ್ತಾಗಿ ಒಬ್ಬ ನಿಮ್ಮನ್ನೆಲ್ಲ ಮಂಗ ಮಾಡಿಬಿಟ್ಟ, ಎಷ್ಟು ಚೆನ್ನಾಗಿ ದುಷ್ಟ ಬುದ್ಧಿಯ ದೂತ ಯಾಮಾರಿಸ್ಬಿಟ್ಟ. ದೂತ ಸಭೆಯ ಎಲ್ಲ ಪ್ರಜೆಗಳು ಕೇಳಿದ್ದೇ ಕೇಳಿದ್ದು, ತಲೆ ಆಡಿಸಿದ್ದೇ ಆಡಿಸಿದ್ದು, ಬ್ರೋ ಯು ಆರ್ ದಿ ಗ್ರೇಟ್ ಅಂದಿದ್ದು ಸಖತ್ತಾಗಿ ಯಾಮಾರಿಸ್ಬಿಟ್ಟ. ನನಗೆ ಈಗ ಅನಿಸ್ತಾ ಇದೆ, ಅಲ್ಲಿ 28 ಮಂದಿಯನ್ನು ಕೊಂದ್ರಲ್ವಾ, ಅವರಿಗಿಂತ ಈತನೇ ಡೇಂಜರ್. ಅವರಾದರೆ ಒಂದೇ ಸಲ ಹೊಡೆದು ಹೋಗ್ಬಿಡ್ತಾರೆ. ಆದರೆ ಇವ ಹಂಗಲ್ಲ, ಸಾಯುವವರೆಗೂ ನಮ್ಮನ್ನೇ ಯಾಮಾರಿಸಿ ನಮ್ಮಲ್ಲೇ ತಂದಿಡ್ತಾನೆ. ಏನೇ ಹೇಳಿ ಅವ ಸಖತ್ತಾಗಿ ಹಿಂದೂಗಳನ್ನು ಯಾಮಾರಿಸ್ಬಿಟ್ಟ. ನಂಗೊತ್ತು, ಇಷ್ಟೊತ್ತಿಗಾಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವರು ಕಮೆಂಟ್ ಮಾಡ್ತಿರ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲರನ್ನು ಯಾಮಾರಿಸ್ಬಿಟ್ನಲ್ವಾ ಆ ದುಷ್ಟ. ಹೇಗೆ ಯಾಮಾರಿಸಿದ್ದ ಅನ್ನೋದನ್ನು ಮತ್ತೆ ಹೇಳ್ತೀನಿ, ಈಗಲಾದರೂ ನೀವು ನಂಬಿದ್ರೆ ನಂಬಿ. ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯಿತು. ನೀನು ಹಿಂದೂವಾ ಮುಸ್ಲಿಂ ಅಂತ ಕೇಳಿ ಹೊಡೆದ್ರು. ಇದು ಕೇವಲ ಭಯೋತ್ಪಾದನೆ ಅಲ್ಲ, ಇಸ್ಲಾಮಿಕ್ ಭಯೋತ್ಪಾದನೆ. ಇಸ್ಲಾಂ ಹೆಸರಿನಲ್ಲಿ ನಡೀತಾ ಇರುವಂಥ ರಕ್ತ ದೋಕುಳಿ. ಈ ವಿಷಯವಾಗಿ ಸಮೀರ ವಿಡಿಯೋ ಮಾಡ್ತಾನೆ. ಅದು ಜಸ್ಟ್ 1-2 ನಿಮಿಷದ ಇನ್ಸ್ಟಾಗ್ರಾಮ್ ರೀಲ್ಸ್. ಅವತ್ತು ಹಿಂದೂ ದೇವಾಲಯದ ಬಗ್ಗೆ ಮಾತಾಡೋದಕ್ಕೆ ಇವನಿಗೆ 1 ಗಂಟೆ ಟೈಮ್ ಇತ್ತು. ಆದರೆ ಇಸ್ಲಾಮಿಕ್ ಭಯೋತ್ಪಾದಕರ ಬಗ್ಗೆ ಮಾತಾಡೋದಕ್ಕೆ ಇದ್ದಿದ್ದು ಕೇವಲ 1-2 ನಿಮಿಷ ಅಷ್ಟೇ. ಈ ದೂತ ಈ ವಿಡಿಯೋದಲ್ಲಿ ಹೇಳ್ತಾನೆ, ಟೆರರಿಸ್ಟ್ಗಳಿಗೆ ಯಾವ ಜಾತಿ ಧರ್ಮ ಅನ್ನೋದು ಇಲ್ಲ ಅಂತೆ. ವರೆವ್ವ, ಎಂಥ ಮಾತು ಹೇಳಿಬಿಟ್ಟೆ ಸಮೀರ್ ಬ್ರೋ. ಮುಸ್ಲಿಂ ಆದರೂ ಅಬ್ಬಬ್ಬಾ ಟೆರರಿಸಂ ಬಗ್ಗೆ ಭಯ ಇಲ್ಲದೆ ಮಾತಾಡೋದು ನೋಡಿ. ಈಗ ಹಿಂಗೆ ಹಿಂದೂಗಳು ಅವನ ಪರ ಮಾತಾಡೋರು ಇದ್ದಾರೆ. ನಮ್ಮ ಹಣೆ ಬರ ನಾವಿಷ್ಟು ಬಳೆದುಕೊಂಡ್ರೂ ಅರ್ಥ ಆಗಲ್ಲ ನೋಡಿ. ಇವತ್ತು ಬಂದು ಭಯೋತ್ಪಾದನೆಯಲ್ಲಿ ಧರ್ಮ ಇಲ್ಲ ಅನ್ನೋ ಈ ಡ್ಯಾಶ್ ಅವತ್ತು ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ತೆಗೆಯೋದೇ ಧರ್ಮದ ವಿಷಯ. ಆತ ಅವತ್ತು ದೇವಸ್ಥಾನದಲ್ಲಿ ಹುಡುಕಿದ್ದು ಜೈನ ಹಿಂದೂ ಧರ್ಮವನ್ನ. ಆತ ಅವತ್ತು ಹೇಳಿದ್ದು ದೇವಸ್ಥಾನ ಸರ್ಕಾರಕ್ಕೆ ಸೇರಬೇಕು ಅಂತ. ಇವತ್ತು ಬಂದು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತಿದ್ದಾನೆ. ಮಿಸ್ಟರ್ ಸಮೀರ್ ಕರೆಕ್ಟ್, ಭಯೋತ್ಪಾದನೆಗೆ ಧರ್ಮ ಇಲ್ಲ, ಆದರೆ ಪಂಥ ಇದೆ. ಆ ಭಯೋತ್ಪಾದಕರೆಲ್ಲ ನಿನ್ನದೇ ಪಂಥದವರು. ಹಿಂದೂಗಳನ್ನು ಟೆಸ್ಟ್ ಮಾಡಿ ಕಲ್ಮಾ ಓದಕ್ಕೆ ಹೇಳಿ ಕೊಂದಿದ್ದಾರೆ. ಹಿಂದೂಗಳೇ, ಅವತ್ತು ನೀವು ಹಾಗೂ ಈ ಸಮೀರ ಕಾಶ್ಮೀರದಲ್ಲಿದ್ದಿದ್ರೆ ಅಲ್ಲಿ ಕಲ್ಮಾ ಓದಿ ಇವನು ಸೇಫ್ ಆಗ್ತಾ ಇದ್ದ, ನಿಮ್ಮನ್ನ ಸೇಫ್ ಮಾಡ್ತಿದ್ದ ಅನ್ಕೊಂಡ್ರ? ಇನ್ನೊಂದು ಅದೇನೋ ಸುದ್ದಿ ಹಿಡ್ಕೊಂಡು ಬಂದಿದ್ದ. ಲೋಕಲ್ ಮುಸಲ್ಮಾನನೊಬ್ಬ ಹಿಂದೂಗಳನ್ನು ರಕ್ಷಿಸೋದಕ್ಕೆ ಮುಂದಾಗಿ ಅವನೂ ಗುಂಡೇಟು ತಿಂದು ಸತ್ತಂತೆ. ಅವನಂತೂ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟ. ಮೊದಲು ಧರ್ಮ ಇಲ್ಲ ಅನ್ನೋನು ಇವನೇ, ಕಾಪಾಡಿದ್ದು ನಮ್ಮ ಪಂಥದವನು ಅಂತ ಬಿಲ್ಡಪ್ ಕೊಡೋನು ಇವನೇ. ವೀಕ್ಷಕರೇ, ಕಾಶ್ಮೀರದ ಈ ಘಟನೆಯಲ್ಲಿ ಅಲ್ಲಿನ ಸ್ಥಳೀಯ ಮುಸಲ್ಮಾನರ ಬೆಂಬಲ ಇರಲೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಈಗಲೂ ನಿಮಗೆ ನಂಬಿಕೆ ಇದೆಯಾ ಈ ಕಾಡು ಹಂದಿಗಳಿಗೆ ಅಲ್ಲಿದ್ದ ಊರ ಹಂದಿಗಳು ಸಪೋರ್ಟ್ ಮಾಡಿಲ್ಲ ಅಂತ? ಇನ್ನೂ ಆ ಡೌಟ್ ಇದ್ರೆ ಕ್ಲಿಯರ್ ಮಾಡ್ತೀನಿ ಕೇಳಿ, ಸಾಕ್ಷಿ ಸಮೇತ. ಅವತ್ತು ಅಲ್ಲಿ ಸುಮಾರು 1 ಗಂಟೆ ಕಾಲ ಫೈರಿಂಗ್ ಆಗತ್ತೆ, 2 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ. ಆದರೆ ಯಾವೊಬ್ಬ ಲೋಕಲ್ ಮುಸ್ಲಿಮರು ಕೂಡ ಪೊಲೀಸರಿಗೆ ಅಥವಾ ಆರ್ಮಿಗೆ ವಿಷಯ ತಿಳಿಸಲಿಲ್ಲ. ಯಾಕೆ? ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ನಡೆದ ಇಸ್ಲಾಮಿಕ್ ಭಯೋತ್ಪಾದಕರ ದಾಳಿ ಬಗ್ಗೆ ತಿಳಿಯೋಕೆ ಅಂತ ಭಾರತೀಯ ಸೇನಾ ಅಧಿಕಾರಿಯೊಂದಿಗೆ ಮಾತಾಡಿದೆ. ಸೈನಿಕರು ಸ್ಥಳಕ್ಕೆ ಹೋದಾಗ ಹೆಂಗಸರು ಮಕ್ಕಳು ನಡುಗ್ತಾ ಇದ್ರಂತೆ. ಆಗ ಯಾವ ಲೋಕಲ್ ಮುಸಲ್ಮಾನರು ಅವರ ಜೊತೆ ಇರಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಮುಗುಳ್ನಗೆಯಲ್ಲಿ ಆನಂದಿಸ್ತಾ ಇದ್ರಂತೆ. ನಿಮಗೆ ಆ ಆದಿಲ್ ಈಗಲೂ ಹಿಂದೂಗಳ ಪ್ರಾಣ ಉಳಿಸೋದಕ್ಕೆ ಸತ್ತ ಅನ್ನೋ ಗ್ಯಾರಂಟಿ ಇದೆಯಾ? ಯಾಕೆ ಆತ ಅದೇ ಭಯೋತ್ಪಾದಕರಿಗೆ ಸಹಾಯ ಮಾಡಿರಬಾರ್ದು, ಸಾಕ್ಷಿ ಸಿಗಬಾರ್ದು ಅಂತಾನೆ ಅವರು ಹೊಡೆದಿರಬಾರ್ದು? ಈ ಆ್ಯಂಗಲ್ನಲ್ಲೂ ಯೋಚನೆ ಮಾಡಿ. ಇನ್ನೂ ನಿಮಗೆ ಅವರ ಮೇಲೆ ನಂಬಿಕೆ ಇದೆಯಾ? ಈ ಸುದ್ದಿ ನೋಡಿ. ಕಾಶ್ಮೀರದ ಲೋಕಲ್ ಮುಸ್ಲಿಂ ಇವತ್ತು ಆತನ ಮನೆಯನ್ನೇ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಯಾಕೊತ್ತಾ? ಉಗ್ರರಿಗೆ ಬೆಂಬಲಿಸಿದ್ದಕ್ಕೆ. ಆರ್ಮಿ ಆಫೀಸರ್ ಒಬ್ರು ಹೇಳ್ತಾರೆ, ಅಲ್ಲಿನ ಮುಸ್ಲಿಮರ ಮನೆಯಲ್ಲಿ ಭಯೋತ್ಪಾದಕರಿಗೆ ಅಡಗಿ ಕೂರೋದಕ್ಕೆ ಅಂತಾನೆ ನೆಲಮಾಳಿಗೆಯನ್ನ ಮಾಡಿಕೊಟ್ಟಿದ್ರಂತೆ. ಭಯೋತ್ಪಾದಕನನ್ನ ಹಿಡಿಲಿಕ್ಕೆ ಹೋದಾಗ ಓರ್ವ ಮನೆಯಲ್ಲಿ ಹೋಗಿ ಕೂರ್ತಾನೆ. ಆಗ ಆ ಮಹಿಳೆಯರು ಅವರ ರಕ್ಷಣೆ ಮಾಡ್ತಾರೆ. ಇವರೆಲ್ಲ ದೇಶದ ಒಳಗಿರುವಂಥ ಶತ್ರುಗಳು, ಪಾಕಿಸ್ತಾನದ ಶತ್ರುಗಳಿಗೆ ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.
ಈಗ ಈ ಪುಂಗಿದಾಸ ಬಂದು ಪುಂಗ್ತಾನೆ. ಎಷ್ಟಾದರೂ ಹಿಂದೂಗಳು ವಿಶಾಲ ಹೃದಯದವರಲ್ವೇ? ಸಮೀರ್ ಭಾಯ್ ಸೂಪರ್ ಅಂತ ಲೈಕು ಕಮೆಂಟು ಶೇರ್ ಮಾಡ್ತಾರೆ. ಹಿಂಗೆ ಮಾಡ್ತಾ ಇರಿ, ನಾಳೆ ನಿಮ್ಮ ಬುಡಕ್ಕೆ ಬಂದಾಗ ನಿಮಗೆ ಅರ್ಥ ಆಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.